ಬೆಂಗಳೂರಿನಲ್ಲಿ ಅದ್ದೂರಿಯಾಗಿ ಕರಗ ಶಕ್ತ್ಯೋತ್ಸವ ನಡೆದಿದೆ. ಬೆಂಗಳೂರಿನಲ್ಲಿ ಬಹಳ ವಿಜೃಂಭಣೆಯಿಂದ ಕರಗ ಹಬ್ಬವನ್ನು ಆಚರಿಸಲಾಗಿದೆ. ಅದ್ದೂರಿಯಾಗಿ ಕರಗ ಶಕ್ತ್ಯೋತ್ಸವ ನಡೆದಿದೆ. ನಗರದ ಮಸ್ತಾನ್ ಸಾಬ್ ದರ್ಗಾದಲ್ಲಿ ದ್ರೌಪದಿಗೆ ದುಪಾರವನ್ನು ಹಾಕಲಾಯಿತು. ಕರಗ ಉತ್ಸವವನ್ನು ಕಂಡು ಭಕ್ತರ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. 14ನೇ ಬಾರಿ ಕರಗವನ್ನು ಹೊತ್ತು ಹೆಜ್ಜೆ ಹಾಕಿದ್ದಾರೆ ಪೂಜಾರಿ ಜ್ಞಾನಿದ್ರು. ಕರಗ ಉತ್ಸವವನ್ನು ಕಣ್ತುಂಬಿಕೊಳ್ಳೋದೇ ಒಂದು ರೀತಿ ಹಬ್ಬ ಅಂತ ಹೇಳಬಹುದು. ರಾತ್ರಿ ಧರ್ಮರಾಯ ದೇವಸ್ಥಾನದಿಂದ ಹೊರಗಡೆ ಬಂದಿತ್ತು ಕರಗವನ್ನು ಕಂಡು ಆ ಭಕ್ತರ ಹರ್ಷೋದ್ಗಾರ, ಭಕ್ತಿ ಅನ್ನೋದು ಮುಗಿಲು ಮುಟ್ಟಿತ್ತು. ಗೋವಿಂದ ಗೋವಿಂದ ಅಂಥೇಳಿ ಭಕ್ತಿಯಲ್ಲಿ ಭಕ್ತರೆಲ್ಲರೂ ಮಿಂದೆದ್ದು ಬಿಟ್ಟಿದ್ದಾರೆ. 1:38 ದೇವಾಲಯದ ಗರ್ಭಗುಡಿಯಿಂದ ಕರಗ ಹೊರಗೆ ಬರುತ್ತೆ. ಹೂವಿನ ಕರಗವನ್ನು ಹೊತ್ತು ದೇವಾಲಯದ ಆವರಣದಲ್ಲಿ ಜ್ಞಾನೇಂದ್ರ ಅವರು ಹೆಜ್ಜೆ ಹಾಕಿದರು. 2 ಗಂಟೆಗೆ ದೇವಸ್ಥಾನದಿಂದ ಹೊರಗಡೆ ಹೂವಿನ ಕರಗ ಹೊರಗೆ ಬಂತು. ನಗರದ ದೇವಾಲಯಗಳಿಗೆ ನಂತರ ಕರಗ ತೆರಳಿತು. ಸಂಪ್ರದಾಯದಂತೆ ದೇವಾಲಯದ ರಸ್ತೆಯಲ್ಲಿ 3 ಸುತ್ತು ಪ್ರದಕ್ಷಿಣೆಯನ್ನು ಹಾಕಿ ಕರಗ ಉತ್ಸವ ನಡೆಯಿತು. ದೇವಾಲಯದ ಬಳಿಕ ಕೆಲ ಮನೆಗೆ ಹೋಗಿ ನಿಂಬೆಹಣ್ಣು ನೀಡಿ ಆಶೀರ್ವಾದ ಮಾಡಿ ಆ ಕರಗ ಮುಂದೆ ಸಾಗಿತು. ಕುಂಬಾರಪೇಟೆ ರಸ್ತೆ ಮೂಲಕ ಸಾಗಿ ರಾಜ ಮಾರುಕಟ್ಟೆ ವೃತ್ತ, KR ಮಾರುಕಟ್ಟೆ ವೃತ್ತ, ಕೋಟೆ ಆಂಜನೇಯ ಸ್ವಾಮಿ ದೇಗುಲಕ್ಕೆ ತೆರಳಿ ಪೂಜೆಯನ್ನು ಸಲ್ಲಿಸಲಾಯಿತು. KR ಮಾರುಕಟ್ಟೆ ವೃತ್ತಕ್ಕೆ ವಾಪಸ್ಸಾಗಿ ಕಾಟನ್ಪೇಟೆ ಪೊಲೀಸ್ ಠಾಣಾ ವೃತ್ತಿಯಲ್ಲಿ ಈ ಕರಗ ಉತ್ಸವ ತೆರಳುವಂಥದ್ದು. ನಂತರ ಮಸ್ತಾನ್ ದರ್ಗಾಕ್ಕೆ ತೆರಳಿ ಪೂಜೆ, ಬಳೆಪೇಟೆ ವೃತ್ತದ ಮೂಲಕ ಅಣ್ಣಮ್ಮ ದೇವಿ ದೇವಸ್ಥಾನದಲ್ಲಿ ಪೂಜೆ, ಮುಂಜಾನೆ ವಾಪಸ್ ಮತ್ತೆ ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ಮರಳುವಂಥದ್ದು. ಹೀಗೆ ಕರಗ ಉತ್ಸವ ಅಥವಾ ಶಕ್ತ್ಯೋತ್ಸವ ಅನ್ನೋದು ಬೆಂಗಳೂರಿನಲ್ಲಿ ವಿಶೇಷವಾಗಿ ಜರುಗುತ್ತೆ. ಸೊ ಈ ಬಾರಿ ಕೂಡ ಆ ಕರಗದ ಮಹೋತ್ಸವದ ಉತ್ಸವ ಅನ್ನೋದು ನಿಜಕ್ಕೂ ಮುಗಿಲು ಮುಟ್ಟಿತ್ತು. ಸಾಕಷ್ಟು ಭಕ್ತಾದಿಗಳು ಆ ಕರಗ ಉತ್ಸವವನ್ನು ಕಣ್ತುಂಬಿಕೊಂಡಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.